ವಿಜಯಪುರ ಪಟ್ಟಣದಲ್ಲಿ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಘನ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಕಾರ್ಯಕ್ರಮವನ್ನು ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ಮಾತನಾಡಿ, ಮನೆಮನೆಗಳಿಂದ ಸಂಗ್ರಹವಾಗುವ ಒಣ ಮತ್ತು ತೇವ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಪುರಸಭೆಯ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಮಾತನಾಡಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡುವುದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಪುರಸಭಾ ಅಧ್ಯಕ್ಷ ಭವ್ಯ ಎಸ್ ಮಧು ಮಾತನಾಡಿ, ಸಾರ್ವಜನಿಕರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡಲು ಪುರಸಭೆಯೊಂದಿಗೆ ಸಹಕರಿಸುವಂತೆ ಕರೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಮನೋಹರ್, ಪುರಸಭೆ ಪೃಥ್ವಿ ಸಹನ, ಪುರಸಭೆಯ ಕಮ್ಯುನಿಟಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು, ಶಾಲೆಯ ಸಹ ಶಿಕ್ಷಕರು ಭಾಗವಹಿಸಿದ್ದರು. ಸಪ್ರೇಟ್ ಮಾಡಬೇಕು. ಯಾಕಂದರೆ ಮಕ್ಕಳು ನೀವು ತಂದೆ ತಾಯಿಗೆ ಹೇಳ್ಕೊಡ್ಬೇಕು. ಈ ಥರ ಇದೇ ಒಂದು ಸಬ್ಜೆಕ್ಟ್ ಥರ ನೀವು ಅನ್ಕೊಬೇಕು. ಇದನ್ನು ಮೇಡಮ್ ಹೇಳಿದ್ದು ಎಷ್ಟು ಮುಖ್ಯ. ನಮ್ಮ ಎನ್ವಿರಾನ್ಮೆಂಟ್ ನಿಮ್ಮ ಕೈಲಿರುತ್ತೆ ಆ ಸೇವ್ ಮಾಡೋದು. ನಿಮ್ಮ ಮಕ್ಕಳು ಪ್ರತಿಯೊಬ್ಬರು ಮನೆಯಲ್ಲಿ ನೀವು ಒಂದು 10 ಜನ ಮಾದರಿ ಆಗಿ ಅದನ್ನು 10 ಜನ ಫಾಲೋ ಮಾಡಿ. ದಯವಿಟ್ಟು ನಿಮ್ಮನ್ನು ಕೇಳ್ಕೊತೀನಿ, ಹಸಿ ಕಸ ಒಣ ಕಸ ಎಲ್ಲ ಸಪ್ರೇಟ್ ಮಾಡಿಕೊಡಿ. ನಮ್ಮ ಭೂಮಿನ ಉಳಿಸೋಣ, ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಫ್ರೆಶ್ ಆಗಿ ಕೊಡೋಣ. ಇವಾಗ ಏನಾಗಿದೆ, ಆ ಪ್ಲಾಸ್ಟಿಕ್ಕಿಂದ ಭೂಮಿ ಫುಲ್ಲು ತುಂಬೋಗ್ತಾ ಇದೆ. ನೆಕ್ಸ್ಟ್ ಬೆಳೆ ಬೆಳೆಯೋಕ್ಕಾಗಲ್ಲ. ನೆಕ್ಸ್ಟ್ ಬೆಳೆ ಬೆಳೆದಿಲ್ಲ ಅಂದರೆ ಊಟ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದನ್ನು ನೀವು ಮೈಂಡ್ಗೆ ಎತ್ಕೊಬೇಕು. ನಾವು ಮಕ್ಕಳಲ್ಲಿದ್ದಾಗ ಯಾರೂ ಹೇಳ್ತಾ ಇರಲಿಲ್ಲ, ಯಾಕಂದರೆ ಅವಾಗ ಇಷ್ಟು ಪ್ರಾಬ್ಲಮ್ ಇರಲಿಲ್ಲ. ಈಗ ಪ್ಲಾಸ್ಟಿಕ್ ಮಾರಿ ಆಗಿಬಿಟ್ಟಿದೆ. ನಾವು ಅದರಿಂದ ಕ್ಯಾನ್ಸರ್ಸ್ ಎಲ್ಲ ಬರ್ತಾಯಿದೆ. ಪ್ಲಾಸ್ಟಿಕ್ ಯೂಸಸ್ ಆದಷ್ಟು ಕಡಿಮೆ ಮಾಡಿ. ನಿಮ್ಮ ತಾಯಿಗೆ, ನಿಮ್ಮ ತಂದೆಗೆ ಒಂದು ಬ್ಯಾಗು ಡೈಲಿ ಅವ್ರ ಗಾಡೀಲಾಗಲಿ ಅವ್ರ ಪರ್ಸಲ್ಲಾಗಲಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಬಿಡಿ. ನೀವೇನೆ ಅವಾಗ ಆಚೆ ಹೋದಾಗ ಬ್ಯಾಗ್ ಇದೆಯಲ್ಲಪ್ಪ ಅಂತ ಬ್ಯಾಗಲ್ಲಿ ತರಕಾರಿ ತರೋದು, ಪ್ರತಿಯೊಂದು ಬ್ಯಾಗಲ್ಲಿ ತರ್ತಾರೆ. ಯಾವಾಗ ನಾವು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಈ ಕವರ್ಸ್ನ, ಇದು ಇನ್ನೂ ಫ್ಯಾಕ್ಟ್ರೀಸು ತೊಗೊತಾರೆ ಬಿಡು ಅಂದ್ಬಿಟ್ಟು ಇನ್ನಷ್ಟು ಉತ್ಪಾದನೆ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ತಗೊಳ್ಳೇಬಾರ್ದು ಪ್ಲಾಸ್ಟಿಕ್. ಯಾವಾಗ ನಾವು ಬ್ಯಾಗನ್ನು ಯೂಸ್ ಮಾಡ್ತೀವೋ ಅವಾಗ ಇದನ್ನು ಕಡಿಮೆ ಮಾಡ್ತಾರೆ. ಅವಾಗ ನಮಗೆ ಭೂಮಿಗೆ ಎಲ್ಲ ವೇಸ್ಟಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ಧನ್ಯವಾದ. ವೇಸ್ಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಡಿಫೈನ್ ಬೇಡದೇ ಇರೋದಲ್ಲ, ನಿಮಗೆ ಬೇಕಾಗಿಲ್ಲ. ನಿಮಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತಾರೆ. ಬಿಸ್ಕೆಟ್ ಪ್ಯಾಕೆಟಲ್ಲಿ ನಿಮಗೆ ಬೇಕಾಗಿರೋದು ಯಾವುದು? ಪೇಪರ್ ನಿಮಗೆ ಬೇಕಾಗಿಲ್ಲ, ಅದಕ್ಕೆ ನಿಮಗೆ ವೇಸ್ಟ್. ಬಟ್ ಆ ಪೇಪರ್ ಬೇರೆಯವ್ರಿಗೆ ಬೇಕು. ಯಾರಿಗೆ ಬೇಕು? ಅದನ್ನು ರೀಸೈಕಲ್ ಮಾಡೋರಿಗೆ ಬೇಕು. ನೀವೇನೇನಮ್ಮ ನಗ್ತಾ ಇದೆಯಾ? ನಿಮಗೆ ಅದು ಬೇಕಾಗಿಲ್ಲ, ಬಟ್ ಅದನ್ನು ನಾವು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಿ ಕೊಟ್ಟರೆ ಬೇರೆಯವ್ರಿಗೆ ಅದು ಅವಶ್ಯಕತೆ ಇದೆ. ಈಗ ನಿಮ್ಮ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತೀರಾ, ಕಟ್ ಮಾಡಿ ನಿಮ್ಮ ವೆಜಿಟೇಬಲ್ಸ್ ಏನು ತೊಗೊತೀರಾ, ಬಟ್ ಅದರಲ್ಲಿ ಬರೋ ವೇಸ್ಟ್ನ ನಿಮಗೆ ಅವಶ್ಯಕತೆ ಇಲ್ಲ. ಬಟ್ ಅದು ಏನಕ್ಕೆ ಅವಶ್ಯಕತೆ ಇದೆ? ನೇಚರ್ಗೆ ಅವಶ್ಯಕತೆ ಇದೆ. ಏನಕ್ಕೆ ಹೇಳಿ? ರೀಸೈಕಲ್ ಆಗುತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ ಅಂದರೆ ನಮ್ಮ ಸಾಯಿಲಲ್ಲಿ ಗಿಡ ಬೆಳಿಬೇಕಂದ್ರೆ ನಮಗೆ ಒಂದು 50 ವರ್ಷ ಮುಂಚೆ 5% ಆಫ್ ಕಾರ್ಬನ್ ಇರುತ್ತೆ ನಮ್ಮ ಸಾಯಿಲಲ್ಲಿ. ಯಾಕೆ ಆಗ್ತಾಯಿತ್ತು? ನಾವು ಏನು ಯೂಸ್ ಮಾಡ್ತೀವೋ, ವೆಜಿಟೇಬಲ್ಸ್ ಇರಲಿ, ತರಕಾರಿ ಇರಲಿ, ಪ್ಲಸ್ ಮರಗಳು, ನೇಚರ್ ಬರೋ ವೇಸ್ಟ್ ಇರಲಿ, ಅದು ಹಂಗೆ ಎರ್ತ್ಗೆ ರೀಸೈಕಲ್ ಆಗ್ತಾ ಇತ್ತು. ಬಟ್ ಈಗ ಆಗ್ತಾ ಇಲ್ಲ. ಈಗ ನಮಗೆ ಇದು ಯೂರಿಯಾ ಇದೆಲ್ಲ ಹಾಕಿಲ್ಲ ಅಂದರೆ ನಮಗೆ ಬೆಳೆನೇ ಬರಲ್ಲ, ಕ್ರಾಪೇ ಬರಲ್ಲ. ಯಾಕೆ ಹೇಳಿ? ನಮ್ಮ ಸಾಯಿಲಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ನಾವು ಇದನ್ನು ಈ ರೀಸೈಕಲ್ ಏನಾಗ್ತಾ ಇದೆಯೋ ಅದನ್ನು ಬ್ರೇಕ್ ಮಾಡ್ತಾ ಇದ್ವಿ. ಬ್ರೇಕ್ ಹೆಂಗೆ ಮಾಡ್ತಾ ಇದ್ವಿ? ಪ್ಲಾಸ್ಟಿಕ್ನ ಅಡ್ಡ ಇಡ್ತಾ ಇದ್ವಿ ಅದಕ್ಕೆ.
ಸೊ ನಮಗೆ ಈಗ ಪ್ರೆಸೆಂಟ್ ಸಾಯಿಲಲ್ಲಿ 1% ಮಾತ್ರ ಕಾರ್ಬನ್ ಇದೆ, ಬಿಲೋ 1%. ಇನ್ನೊಂದು 2 ಜನರೇಷನ್ ಆದರೆ ನಮಗೆ ಕ್ರಾಪೇ ಸಿಗಲ್ಲ, ಆ ಥರ ಆಗುತ್ತೆ. ಸೊ ಫಸ್ಟ್ ವೆಜಿಟೇಬಲ್ ವೇಸ್ಟ್ ಏನಿದೆಯೋ ನೀವು ಅದನ್ನು ವೇಸ್ಟ್ ಬರುತ್ತೆ, ಕಬೋರ್ಡ್ ಕ್ಲೀನ್ ಮಾಡಿದಾಗ ವೇಸ್ಟ್ ಬರುತ್ತೆ, ಮನೆ ಗುಡಿಸಿದಾಗ ವೇಸ್ಟ್ ಬರುತ್ತೆ, ಹೌದಾ? ಏನೇ ಕೆಲಸ ಮಾಡಿದ್ರು ವೇಸ್ಟ್ ಬಂದೇ ಬರುತ್ತೆ. ಈಗ ನಾವು ವೇಸ್ಟನ್ನು ಏನು ಮಾಡ್ತೀವಿ? ಎಲ್ಲ ಗುಡಿಸಿ ಒಂದು ಡಬ್ಬಕ್ಕೆ ಹಾಕಿ ಕಸದ ಗಾಡಿ ಬರುತ್ತೆ, ಕಸದ ಗಾಡಿ ಕೊಟ್ಬಿಡೋದು, ಹೌದಾ? ಎಲ್ಲರ ಮನೇಲಿ ಹಾಗೆ ಮಾಡೋದಾ? ಆ ಥರ ಮಾಡಬಾರ್ದು. ಆ ಥರ ಮಾಡಿದ್ರೆ ನಮ್ಮ ಎನ್ವಿರಾನ್ಮೆಂಟಿಗೆ ನಾವು ತೊಂದರೆ ಮಾಡ್ತಾ ಇದ್ದೀವಿ. ನಾವು ಕಸನ ಮೂಲದಲ್ಲೇ ಅಂದರೆ ನಮ್ಮ ಮನೆಯಲ್ಲೇ ಕಸನ ನಾವು ಸಪ್ರೇಟ್ ಮಾಡಬೇಕು. ಯಾವ ಥರ ಸಪ್ರೇಟ್ ಮಾಡೋದು? ಯಾರಾದರೂ ಹೇಳ್ತೀರಾ? ನಿಮ್ಗೆ ಗೊತ್ತಿರೋದನ್ನು ಹೇಳಿ. ಏನು ಜೋರಾಗಿ ಹೇಳಿ. ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಬೇಕು ಅನ್ನೋದು ಗೊತ್ತು. ಹಸಿ ಕಸ ಅಂದರೆ ಯಾವುದು? ಅಡುಗೆ ಮನೆಯಲ್ಲಿ ಉತ್ಪತ್ತಿಯಾಗೋ ಕಸ, ಹೌದಾ? ಹಾಗಾದರೆ ಅಡುಗೆ ಮನೆಯಲ್ಲಿ ನೆಸ್ಕೆಫೆ ಮತ್ತು ಮಸಾಲ ಪೌಡ್ರ್ಗಳು ಅದ್ರದ್ದೆಲ್ಲ ಸಿಪ್ಪೆ ಬರುತ್ತಲ್ಲ, ಅದೆಲ್ಲ ಹಸಿ ಕಸಕ್ಕೆ ಹೋಗುತ್ತಾ? ಇಲ್ಲ. ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮಗೆ ನೇಚರ್ ಏನು ಕೊಟ್ಟಿದೆ, ನ್ಯಾಚುರಲ್ ಥಿಂಗ್ಸ್, ಗಾಡ್ ಮೇಡ್ ಥಿಂಗ್ಸ್ ಏನಿರುತ್ತೋ ಅದೆಲ್ಲ ಹಸಿ ಕಸ. ತರಕಾರಿ, ಹಣ್ಣು, ಗಾರ್ಡನ್ ವೇಸ್ಟು ಅದೆಲ್ಲ ನ್ಯಾಚುರಲ್, ಹೌದಾ? ನಾವು ಯಾರು ಅದನ್ನು ರೆಡಿ ಮಾಡೋಕ್ಕಾಗಲ್ಲ, ಒಂದು ಫ್ಯಾಕ್ಟ್ರಿನಲ್ಲಿ ಕುತ್ಕೊಂಡು ರೆಡಿ ಮಾಡೋಕ್ಕಾಗಲ್ಲ. ಅದೆಲ್ಲ ನ್ಯಾಚುರಲ್ ಆಗಿ ಬರುವಂಥದ್ದು. ಗಾಡ್ ಗಿವನ್ ಥಿಂಗ್ಸ್ ಏನೇನಿದೆ ಅದೆಲ್ಲ ಹಸಿ ಕಸ, ಆಯಿತಾ? ಇನ್ನು ನಾವು ಮನುಷ್ಯರು ನಮ್ಮ ಬುದ್ಧಿಶಕ್ತಿನ ಉಪಯೋಗಿಸಿ ಮ್ಯಾನುಫ್ಯಾಕ್ಚರ್ ಮಾಡಿದೀವಲ್ಲ, ಅದೆಲ್ಲ ಯಾವುದಕ್ಕೆ ಬರುತ್ತೆ? ಒಣ ಕಸ ಬರುತ್ತೆ, ಹೌದಾ? ಪ್ರತಿಯೊಂದು ಏನು ನಾವು ಪ್ಲಾಸ್ಟಿಕ್ ಇರ್ಬೋದು, ವಾಟರ್ ಬಾಟಲ್ ಇರ್ಬೋದು, ಕುರ್ಕುರೆ ಪ್ಯಾಕೆಟು, ಹೌದಾ? ಇದೆಲ್ಲ ಎಲ್ಲಿಗೆ ಬರುತ್ತೆ? ಒಣ ಕಸಕ್ಕೆ ಬರುತ್ತೆ. ಈಗ ಒಣ ಕಸನ ನಾನು ಎಲ್ಲ ಒಂದೇ ಕಡೆ ಹಾಕೋದು ತಪ್ಪು. ಒಣ ಕಸನ ತಿರ್ಗಾ ಸಪ್ರೇಟ್ ಮಾಡಬೇಕಾಗುತ್ತೆ, ಆಯಿತಾ? ಈಗ ಇನ್ನೊಂದು ಇಲ್ಲಿ ರೆಡ್ ಕಲರ್ ಬಿನ್ ಕಾಣಿಸ್ತಾ ಇದೆ, ಹೌದಾ? ರೆಡ್ ಕಲರ್ ಬಿನ್ ಇದೆ. ನಾವು ಗ್ರೀನ್ ಬಿನ್ನಲ್ಲಿ ಏನು ಹಾಕ್ತೀವಿ? ಬ್ಲೂ ಬಿನ್ನಲ್ಲಿ, ರೆಡ್ ಬಿನ್ನಲ್ಲಿ ಸ್ಯಾನಿಟರಿ ವೇಸ್ಟ್ ಅಂದರೆ ಏನು? ಗೊತ್ತಿಲ್ಲ. ಗೊತ್ತಿರೋದು ಹೇಳಿ. ಗೊತ್ತಿರೋದನ್ನು ಹೇಳಿ. ಗೊತ್ತಿಲ್ಲ? ಗೊತ್ತಿಲ್ಲ. ಆಚೆ ಬರುತ್ತೆ ಅಂದರೆ ಮುಟ್ಟಾದಾಗ ನಾವು ಬಳಸ್ತೀವಲ್ಲ, ಪೀರಿಯಡ್ಸ್ ಆದಾಗ ಪ್ಯಾಡ್ಸು, ಮತ್ತು ಮಕ್ಕಳಿಗೆ ನಾವೇನು ಬಳಸ್ತೀವಿ? ಪ್ಯಾಂಪರ್ಸ್ ಮತ್ತು ಬ್ಯಾಂಡೇಜ್, ಅದೆಲ್ಲ ಎಲ್ಲಿ ಬರುತ್ತೆ? ಸ್ಯಾನಿಟರಿ ವೇಸ್ಟ್ ಬರುತ್ತೆ, ಹೌದಾ? ಹ್ಯೂಮನ್ ಬಾಡಿಯಿಂದ ಏನು ವೇಸ್ಟ್ ಬರುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವೋ ಅದು ಎಲ್ಲಿ ಬರುತ್ತೆ? ಮತ್ತು ಅಲ್ಲೊಂದಿದೆಯಲ್ಲ ಬ್ಲ್ಯಾಕ್ ಬಿನ್, ಅದೇನು? ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಏನು? ಗುಡ್. ಸ್ಪೆಷಲ್ ಕೇರ್ ವೇಸ್ಟ್ ಅಂದರೆ ಏನಂತಂದರೆ ನಾವೆಲ್ಲ ಡ್ರೈ ವೇಸ್ಟಲ್ಲೇ ಹಾಕ್ಬಿಡ್ತಿದ್ವಿ. ಏನ? ಟ್ಯಾಬ್ಲೆಟ್ಸ್ನ, ಆಯಿತಾ? ಆ ಟ್ಯಾಬ್ಲೆಟ್ ಇರ್ಬೋದು, ಮತ್ತು ನಮ್ಮ ಮನೆಯಲ್ಲಿ ಬಲ್ಬ್ ಬರ್ನ್ ಆಗುತ್ತೆ. ಬಲ್ಬ್ ಎಲ್ಲಿ ಹಾಕೋದು ಗೊತ್ತಿಲ್ಲ, ಕಸದ ಗಾಡಿ ಬರುತ್ತೆ, ಅವ್ರು ಹಾಗೆ ಕೊಟ್ಬಿಡೋದು. ಆ ಥರ ಕೊಡಬಾರ್ದು. ಅದನ್ನು ನಾವು ಸಪ್ರೇಟಾಗಿ ಕಲೆಕ್ಟ್ ಮಾಡಬೇಕು, ಸಪ್ರೇಟಾಗಿ ಇಟ್ಕೊಂಡು ಅವ್ರಿಗೆ ಸಪ್ರೇಟಾಗಿ ಕೊಡಬೇಕು. ಯಾವ್ಯಾವುದು? ಟ್ಯೂಬ್ಲೈಟ್ ಬರುತ್ತೆ, ಬಲ್ಬ್ ಬರುತ್ತೆ, ಮತ್ತು ಮನೇನ ನಮ್ಮ ಶಾಲೆಯಲ್ಲಿ ಪುರಸಭೆ ವತಿಯಿಂದ ಶುಚಿತ್ವದ ಬಗ್ಗೆ ಮತ್ತು ಹಸಿ ಕಸ ಒಣ ಕಸ ಇದನ್ನು ಯಾವ ರೀತಿ ಒಂದು ಬೇರ್ಪಡಿಸಿ ಒಂದು ಪುರಸಭೆ ಸಿಬ್ಬಂದಿಗಳಿಗೆ ಪೌರಕಾರ್ಮಿಕರಿಗೆ ನೀಡೋದ್ರಿಂದ ಪರಿಸರವನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರ ಪುರಸಭೆಯ ಮುಖ್ಯಾಧಿಕಾರಿಗಳಾದಂತಹ ಶ್ರೀಮತಿ ಭವ್ಯ ಮಹೇಶ್ ಅವರು